ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಹಳದಿ ಮೆಟ್ರೋ ಮಾರ್ಗದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ BMRCL ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಏನದು ಗುಡ್ ನ್ಯೂಸ್ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಯೆಲ್ಲೋ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್. ನಾಳೆ ರಾತ್ರಿ ಬೆಂಗಳೂರಿಗೆ ಬರಲಿದೆ 8ನೇ ರೈಲು. ರೈಲುಗಳ ಓಡಾಟದ ಸಮಯ ಮತ್ತಷ್ಟು ಇಳಿಕೆ ನಿರೀಕ್ಷೆ. ನಮ್ಮ ಮೆಟ್ರೋ ಬೆಂಗಳೂರಿನಾದ್ಯಂತ ತನ್ನ ಕದಂಬ ಬಾಹುಗಳನ್ನ ಚಾಚಿದೆ. ಈಗಾಗಲೇ ಬೇರೆ ಬೇರೆ ಲೈನ್ಗಳಲ್ಲೂ ಕಾಮಗಾರಿ ಭರದಿಂದ ಸಾಗಿದೆ. ಆಗಸ್ಟ್ 10ರಂದು ಉದ್ಘಾಟನೆಯಾದ ಯೆಲ್ಲೋ ಮಾರ್ಗದ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ನಾಳೆ ರಾತ್ರಿ 8ನೇ ಡ್ರೈವರ್ಲೆಸ್ ರೈಲು ಬೆಂಗಳೂರು ತಲುಪಲಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ರೈಲುಗಳ ನಡುವಿನ ಓಡಾಟದ ಸಮಯ ಮುಂದಿನ ತಿಂಗಳಿನಿಂದ ಮತ್ತಷ್ಟು ಕಡಿಮೆಯಾಗಲಿದೆ. ಸದ್ಯ 10 ನಿಮಿಷಗಳಿಗೆ ಒಂದರಂತೆ ಮೆಟ್ರೋ ಸಂಚರಿಸುತ್ತಿದ್ದು ಮತ್ತಷ್ಟು ರೈಲು ಓಡಾಟದ ಸಮಯ ಇಳಿಯಲಿದೆ. ಇವಾಗ ನಮ್ಮ ಹಳದಿ ಮಾರ್ಗಕ್ಕೆ ನಮ್ಮ 7ನೇ ಟ್ರೈನ್ ಏನು ಬಂದಿತ್ತು ಅದನ್ನು ನಾವು 15ನೇ ತಾರೀಕಿಂದ ಅದು ಕೂಡ ನಾವು ಕಾರ್ಯಾಚರಣೆಗೆ ಇಳಿಸಿದ್ದೀವಿ. ಆಮೇಲೆ ನಮಗೆ ಈ 8ನೇ ಟ್ರೈನು ಹಳದಿ ಮಾರ್ಗಕ್ಕೆ ಏನು ಬೇಕಾಗಿದೆ ಅದು 10ನೇ ತಾರೀಕು ಟಿಟಾಗರಿಂದ ಬಿಟ್ಟಿದೆ. ಅದು 19 ರಾತ್ರಿಗೆ ಬರುವಂಥ ಒಂದು ಸಾಧ್ಯತೆಗಳಿದ್ದಾವೆ. ತದನಂತರ ಅದಕ್ಕೆ ಬೇಕಾಗಿರುವಂಥ ತಾಂತ್ರಿಕ ಪರೀಕ್ಷೆಗಳೆಲ್ಲ ಮಾಡಿದ್ಮೇಲೆ ಅದನ್ನು ಕೂಡ ನಾವು 8ನೇ ಟ್ರೈನು ಕೂಡ ನಾವು ಯೆಲ್ಲೋ ಲೈನ್ಗೆ ಕಾರ್ಯಾಚರಣೆಗೆ ಬಿಡುಗಡೆ ಮಾಡ್ತೀವಿ. ಇನ್ನು ಈ ಯೆಲ್ಲೋ ಲೈನ್ನ 8ನೇ ಟ್ರೈನ್ ಈಗಾಗಲೇ ಟಿಟಾಗರನ್ನ 10ನೇ ತಾರೀಕಿಗೆ ಬಿಟ್ಟಿದ್ದು ನಾಳೆ ರಾತ್ರಿ ಅಂದ್ರೆ 19ನೇ ತಾರೀಕು ರಾತ್ರಿ ಬೆಂಗಳೂರಿನ ಹೆಬ್ಬಗೋಡಿ ಡಿಪೋ ತಲುಪಲಿದೆ. ನಂತರ ಈ ಟ್ರೈನ್ನ ಟೆಸ್ಟಿಂಗ್ ತಾಂತ್ರಿಕ ಪರೀಕ್ಷೆ ನಡೆಸಿ ವಾಣಿಜ್ಯ ಕಾರ್ಯಾಚರಣೆಗೆ ಇಳಿಸಲು BMRCL ತಯಾರಿ ನಡೆಸಿದೆ. ನಂತರ ಜನರ ಓಡಾಟದ ಸಮಯ ನೋಡಿಕೊಂಡು ಡ್ಯೂರೇಷನ್ ಕಡಿಮೆ ಮಾಡ್ತೀವಿ ಅಂತ BMRCL ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇವಾಗ ಅವಧಿ ನಾವು 7ನೇ ಟ್ರೈನ್ ಬಂದ ಮೇಲೆ ನಾವು ಪೀಕ್ ಅವರ್ಸನ್ನ ಕಡಿಮೆ ಮಾಡ್ಕೊಂಡಿದ್ದೀವಿ. ನಾನ್ ಪೀಕ್ ಅವರ್ಸನ್ನು ಕೂಡ ನಾವು 1 ಮಿನಿಟ್ ಕಡಿಮೆ ಮಾಡ್ಕೊಂಡಿದ್ದೀವಿ. ಇದು ಬಂದ ಮೇಲೆ ನಾವು ಅದಕ್ಕೆ ಒಂದು ಸಿಮ್ಯುಲೇಷನ್ ಥರ ನಾವು ಮಾಡಬೇಕಾಗತ್ತೆ. 8 ಟ್ರೈನ್ ಬಂದಾಗ ನಾವು ಅದನ್ನು ನಾವು ಇಂಡಕ್ಟ್ ಮಾಡಿದ್ರೆ ಡಿಪೆಂಡಿಂಗ್ ಆನ್ ದ ಜನರ ಓಡಾಟ ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟಿದೆ ಅದ್ರ ಬಗ್ಗೆ ನಾವು ನಿರ್ಧಾರ ತಗೊಂಡು ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂತ ನಾವು ಕಾರ್ಯಾಚರಣೆ ಸಮಯದಲ್ಲಿ ತಿಳಿಸ್ಕೊಡ್ತೀವಿ. ಒಟ್ನಲ್ಲಿ ಸಂಕ್ರಾಂತಿ ದಿನ ಯೆಲ್ಲೋ ಮಾರ್ಗದಲ್ಲಿ 7ನೇ ಟ್ರೈನ್ ಬಿಟ್ಟು ಕಾಯುವಿಕೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದ BMRCL ಇದೀಗ ಈ ತಿಂಗಳಾಂತ್ಯಕ್ಕೆ ಮತ್ತೊಂದು ಗುಡ್ ನ್ಯೂಸ್ ನೀಡಲು ಪ್ಲಾನ್ ಮಾಡಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.